Hello everyone, welcome back to my YouTube channel. Today we are discussing second PUC 5 marks important question from application of integrals chapter. ಇರ್ದಾಗ 4 ಕ್ವಶನ್ ಅವರಿ ಟೋಟಲ್ ಆಗಿ ಇರ್ದಾಗ ಒಂದು ಕ್ವಶನ್ ಎನ್ಯುವಲ್ ಎಕ್ಸಾಮ್ ಬರ್ತದೆ ನೋಡ್ರಿ. ಒಂದು ಕ್ವಶನ್ ಅರ್ಥ ಆಯ್ತಲ್ಲ, ಅವು ರಿಮೈನಿಂಗ್ 3 ಕ್ವಶನ್ಸ್ನು ಸಿಮಿಲರ್ ಅವ. ಫಸ್ಟ್ ಕ್ವಶನ್ ಏನದ ರೀ, ಫೈಂಡ್ ದಿ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಏನದ ರೀ, ಸರ್ಕಲ್ ಫಾರ್ಮುಲಾ ಅದು. ಇಲ್ಲಿ ನಾವೇನು ಮಾಡಬೇಕು, ಬೇಸಿಕಲಿ ಡ್ರಾ ಸರ್ಕಲ್ ಆ್ಯಂಡ್ ದಿಸ್ ಈಸ್ ಅ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದಿಸ್ ಈಸ್ ಅ ವೈ ಆ್ಯಕ್ಸಿಸ್. Center of the circle is a 0 and the radius of the circle is a. Consider a small element, length is y and a breadth is a dx, and this is a b c d and the quadrant a. First quadrant is a comma 0 0 comma a minus a comma 0 0 comma minus a ಆಗಿರ್ತದೆ. So area equal to area of the region bounded by the curve a o b a is x square plus y square equal to a square. ಇದು ಫಾರ್ಮುಲಾ ಅದ ರೀ. ಇದು ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇದನ್ನು ಫಾರ್ಮುಲಾ ಅದ ನೋಡ್ರಿ. 4 ಇಂಟಿಗ್ರೇಷನ್ ಆಫ್ ಫ್ರಮ್ 0 ಟು a y ಇಂಟು ಡಿ ಎಕ್ಸ್. ಸೊ ಇಲ್ಲಿ ನಮ್ಗೆ y ವ್ಯಾಲ್ಯೂ ಬೇಕಾಗ್ಯದಲ್ರಿ, ಅದಕ್ಕೆ y ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಇದು ಕ್ವಶನ್ದಾಗಿದೆ ನೋಡ್ರಿ. ಇದಕ್ಕೆ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇದು ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದು. ಎಲ್ ಎಚ್ ಎಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರಾ, ರೈಟ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಇದು ಕ್ವಶನ್ದಾಗೆ ಅದ ನೋಡ್ರಿ. ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಬಿಡ್ರಿ, ಇದು ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಇದು ಪ್ಲಸ್ ಎಕ್ಸ್ ಸ್ಕ್ವೇರ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬಂತಂದ್ರೆ ಏನಾಗ್ತದೆ ರೀ, ಪ್ಲಸ್ ಇದ್ದದು ಮೈನಸ್ ಆಗ್ತದೆ. ಸೊ ಇದು ರೈಟ್ ಸೈಡ್ ಬರ್ಕೊಂಡಿವಿ, ನೆಗೆಟಿವ್ ಆಗ್ಯದ. ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಿಕಮ್ ಮೈನಸ್ ಎಕ್ಸ್ ಸ್ಕ್ವೇರ್. ವೈ ಈಕ್ವಲ್ ಟು ಸ್ಕ್ವಯರ್ ಈ ಕಡೆ ಹೋಯ್ತು ಅಂದ್ರೆ ಏನಾಗ್ತದೆ ರೀ, ಸ್ಕ್ವೈರ್ ರೂಟ್ ಆಫ್. ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ನಮ್ಗೆ ವೈ ವ್ಯಾಲ್ಯೂ ಬಂತಿಲ್ಲ. ಸೊ ಇದು ಏನು ಮಾಡೋದು, ಈ ಫಾರ್ಮುಲಾದಾಗ ಹಾಕೋದು. 4 ಲೋವರ್ ಲಿಮಿಟ್ ಈಸ್ 0 ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ ಎ. ವೈ ವ್ಯಾಲ್ಯೂ ಏನದ ರೀ, ಸ್ಕ್ವೈರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ ಅದ ರೀ. 4 ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಯೂನಿವರ್ಸ್ ಎಕ್ಸ್ ಬೈ ಎ. ಅಪ್ಪರ್ ಲಿಮಿಟ್ ಈಸ್ ಎ, ಲೋವರ್ ಲಿಮಿಟ್ ಈಸ್ 0. ಇದು ವ್ಯಾಲ್ಯೂ ಬಂದದಲ್ಲ, ಈಗ ನಮ್ಗೆ ಇಲ್ಲಿ ಇದ್ರದಾಗ ಹಾಕಬೇಕು. ಸೊ 4 ಆ್ಯಸ್ ಇಟ್ ಈಸ್. ಎಕ್ಸ್ ಇದ್ದಲ್ಲಿ ಏನು ಮಾಡ್ಬೇಕು ರೀ, ಒಮ್ಮ ಅಪ್ಪರ್ ಲಿಮಿಟ್ ಹಾಕಬೇಕು ಫಸ್ಟ್, ಸೆಕೆಂಡ್ ಟೈಮ್ ಲೋವರ್ ಲಿಮಿಟ್ ಹಾಕಬೇಕು. ಎಕ್ಸ್ ಎಲ್ಲೆಲ್ಲದ ಎಕ್ಸ್ ವ್ಯಾಲ್ಯೂ ಇದ್ದಲ್ಲಿ ಒಮ್ಮ ಅಪ್ಪರ್ ಲಿಮಿಟ್ ಒಮ್ಮ ಲೋವರ್ ಲಿಮಿಟ್. ಸೊ 4 ಆ್ಯಸ್ ಇಟ್ ಈಸ್. ಎಕ್ಸ್ ಇದ್ದಲ್ಲಿ ಏನು ರೀ, ಅಪ್ಪರ್ ಲಿಮಿಟ್ ಎ ಬೈ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅದ, ಮೈನಸ್ ಆ್ಯಸ್ ಇಟ್ ಈಸ್. ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು ರೀ, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಯೂನಿವರ್ಸ್ ಆ್ಯಸ್ ಇಟ್ ಈಸ್. ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು ರೀ, ಅಪ್ಪರ್ ಲಿಮಿಟ ಎ. ಸೊ ಎ ಬೈ ಮೈನಸ್ ಒಂದ್ಸಲಿ ಲೋವರ್ ಲಿಮಿಟ್ ಬರೀಬೇಕು ಎಕ್ಸ್ ಇದ್ದಲ್ಲಿ. ಎಕ್ಸ್ ಏನದ ರೀ, 0 ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಯೂನಿವರ್ಸ್ 0 ಬೈ ಎ. ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡೋಣ 0ನೇ ಬರ್ತದೆ ರೀ ವ್ಯಾಲ್ಯೂ, ಅದಕ್ಕೆ ಡೈರೆಕ್ಟ್ 0ನೇ ಬರ್ಕೊಂಡಿವಿ. 4 ಆ್ಯಸ್ ಇಟ್ ಈಸ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್. ಸೊ ಎ ಬೈ 2 ಇಂಟು 0 0 ಪ್ಲಸ್ ಎ ಸ್ಕ್ವೇರ್ ಬೈ 2 ಆ್ಯಸ್ ಇಟ್ ಈಸ್ ಸೈನ್ ಯೂನಿವರ್ಸ್ ಆ್ಯಸ್ ಇಟ್ ಈಸ್. ಎ ಕ್ಯಾನ್ಸಲ್, ಏನು ಇದ್ದಿದ್ದಿಲ್ಲ ಅಂದ್ರೆ ಏನಾಗ್ತದೆ ರೀ, 1 ಇರ್ತದೆ. ಸೊ 0 ಅಂದ್ರೆ ಇಲ್ಲಿ ಏನು ವ್ಯಾಲ್ಯೂ ಇಲ್ಲ ಇದ್ರದ್ದು ಕ್ಯಾಲ್ಕುಲೇಟ್ದು. 4 ಆ್ಯಸ್ ಇಟ್ ಈಸ್ ಎ ಬೈ 2 ಇಂಟು 0 0. ಸೊ ಎ ಸ್ಕ್ವೇರ್ ಬೈ 2 ಆ್ಯಸ್ ಇಟ್ ಈಸ್ ಸೈನ್ ಯೂನಿವರ್ಸ್ 1. 4 ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಯೂನಿವರ್ಸ್ 1 ಆಲ್ಸೋ ಬಿ ರಿಟರ್ನ್ ಆ್ಯಸ್ ಪೈ ಬೈ 2. ಸೈನ್ ಯೂನಿವರ್ಸ್ 1 ಏನಿರ್ತದೆ ರೀ, ಪೈ ಬೈ 2. ಸೊ 4 ಎ ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2, ಎ ಸ್ಕ್ವೇರ್ ಇಂಟು ಪೈ, ಎ ಸ್ಕ್ವೇರ್ ಪೈ, 2 ಇಂಟು 2 4. ಸೊ 4 ಕ್ಯಾನ್ಸಲ್, a square to pi. Answer is a square to pi. Second question is, find the area enclosed by the ellipse x square by a square plus y square by b square equal to 1. ಇದು ಏನದ ರೀ, ಎಲಿಪ್ಸ್ ಫಾರ್ಮುಲಾ ಅದ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಡ್ರಾ ಎಲಿಪ್ಸ್ ಆ್ಯಂಡ್ center of the ellipse is a 0. Consider a small area element, length y and breadth is a dx. ಸೊ ಇಲ್ಲೂ ಏನು ಕಂಡುಹಿಡಿಯದರಿ,
area of the ellipse. ಸೊ ಎಲಿಪ್ಸ್ದು ಫಾರ್ಮುಲಾ ಆ್ಯಸ್ ಇಟ್ ಈಸ್. ಇಲ್ಲಿ ನಮ್ಗೆ y ವ್ಯಾಲ್ಯೂ ಬೇಕಾಗಿದೆ. y ವ್ಯಾಲ್ಯೂ ಯಾಕೆ ಬೇಕಾಗ್ಯದ ಅಂದ್ರೆ ಇದು ಫಾರ್ಮುಲಾ ಅದ ರೀ. i = 4 ಇಂಟಿಗ್ರೇಷನ್ ಆಫ್ 0 to a y into dx. ಇಲ್ಲಿ y ವ್ಯಾಲ್ಯೂ ಹಾಕತ್ತ ನಮ್ಗೆ. ಸೊ ಏನು ಮಾಡ್ತೀವಿ, y² ಆ್ಯಸ್ ಇಟ್ ಈಸ್ ಈಕ್ವಲ್ ಟು 1 ಆ್ಯಸ್ ಇಟ್ ಈಸ್. ಇದು ಈ ಸೈಡ್ ಬರೆದ್ರೆ ಪಾಸಿಟಿವ್ ಹೋಗಿ ನೆಗೆಟಿವ್ ಆಗ್ತದೆ. x² ಮೈನಸ್ x²/a². y²/b² ಇಂಟು ಇದು ಕ್ರಾಸ್ ಮಲ್ಟಿಪಲ್ ಮಾಡೋದ್ರಿ. a² ಇಂಟು 1 a² ಮೈನಸ್ x² ಆ್ಯಸ್ ಇಟ್ ಈಸ್ a² ಆ್ಯಸ್ ಇಟ್ ಈಸ್. y² ಈಕ್ವಲ್ ಟು ಇದು ಡಿವೈಡೆಡ್ ಬೈ b² ಈ ಕಡೆ ಹೋಯ್ತಂದ್ರೆ ಏನಾಗ್ತದೆ ರೀ, ಮಲ್ಟಿಪ್ಲೈ ಆಗ್ತದೆ. ಸೊ b² ಬ್ರ್ಯಾಕೆಟ್ a² ಮೈನಸ್ x² ಡಿವೈಡೆಡ್ ಬೈ a². y² ಈಕ್ವಲ್ ಟು ಇದು a² ಇಲ್ಲೂ ಈ ಕಡೆ ಬರಿತೀವಿ b²/a². ಆಲ್ಸೋ ಬಿ ರಿಟರ್ನ್ ಆ್ಯಸ್ b²/a² ಇಂಟು a² ಮೈನಸ್ x². ಸೊ ಸ್ಕ್ವೈರ್ ಇದ್ದುದು ಸ್ಕ್ವೈರ್ ರೂಟ್ ಆಗ್ತದೆ ರೀ. y ಈಕ್ವಲ್ ಟು ಇಲ್ಲಿ ಏನದ y² ಅದ. ಸೊ y ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ b²/a². ಸ್ಕ್ವೈರ್ ರೂಟ್ ಕ್ಯಾನ್ಸಲ್ a² ಮೈನಸ್ x² ಆ್ಯಸ್ ಇಟ್ ಈಸ್. y ಈಕ್ವಲ್ ಟು ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಯ್ತಂದ್ರೆ ಏನು ಉಳಿತು ರೀ, b/a. ಇದ್ರದ್ದು ಕ್ಯಾನ್ಸಲ್ ಆಗಿಲ್ಲ ಸ್ಕ್ವೈರ್ ರೂಟ್, ಇದು ಹೋಲ್ ಕದ. ಸೊ ಸ್ಕ್ವೈರ್ ರೂಟ್ ಆಫ್ a² ಮೈನಸ್ x². ನಮ್ಗೆ ಇಲ್ಲಿ ಏನು ಬಂತು ರೀ, y ವ್ಯಾಲ್ಯೂ ಬಂತು. ಸೊ i ಈಕ್ವಲ್ ಟು 4 ಇಂಟಿಗ್ರೇಷನ್ ಆಫ್ 0 to a y ಇಂಟು dx. y ವ್ಯಾಲ್ಯೂ ಏನದ ರೀ 4 ಆ್ಯಸ್ ಇಟ್ ಈಸ್. y ವ್ಯಾಲ್ಯೂ b/a ಅದ. b/a ಇಂಟು ಸ್ಕ್ವೈರ್ ರೂಟ್ ಆಫ್ a² ಮೈನಸ್ x² ಇಂಟು dx. ಸೊ 4b/a ಏನು ಮಾಡೋದು, ಹೊರಗೆ ತೊಗೊಳೋದ್ರಿ. 4 ಇಂಟು b/a ಇದು 4b/a. 4 ಇಂಟು b/a ಏನಾಗ್ತದೆ ರೀ, 4b/a ಇಂಟಿಗ್ರೇಷನ್ ಆಫ್ 0 to a ಸ್ಕ್ವೈರ್ ರೂಟ್ ಆಫ್ a² ಮೈನಸ್ x² dx. ಈಗ ಏನು ಮಾಡೋದ್ರಿ, ಫಾರ್ಮುಲಾದಾಗ ಹಾಕೋದು. ಇದು ಫಾರ್ಮುಲಾ ಅದ ರೀ. 4x/2 ಸ್ಕ್ವೈರ್ ರೂಟ್ ಆಫ್ a² ಮೈನಸ್ x² ಪ್ಲಸ್ a²/2 ಸೈನ್ ಇನ್ವರ್ಸ್ x/a. ಇದು 4b/a ಇಲ್ಲಿ ಬಂದದಲ್ರಿ, 4b/a ಆ್ಯಸ್ ಇಟ್ ಈಸ್. ಇದು ಫಾರ್ಮುಲಾ ಸೇಮ್ ಬರ್ಕೊಂಡಿವಿ. ಅಪ್ಪರ್ ಲಿಮಿಟ್ ಏನು ಒಂದ್ಸಲ ಎಕ್ಸ್ ವ್ಯಾಲ್ಯೂ ಇದ್ದಲ್ಲಿ ಅಪ್ಪರ್ ಲಿಮಿಟ್ ಬರೀಬೇಕು, ಒಂದ್ಸಲ ಲೋವರ್ ಲಿಮಿಟ್ ಬರೀಬೇಕು. ಲೋವರ್ ಲಿಮಿಟ್ದು ಏನಾಗಿರ್ತದೆ ರೀ, 0ನೇ ಆಗಿರ್ತದೆ. ಸೊ ಎಕ್ಸ್ ಇದ್ದಲ್ಲಿ a/2 ಸ್ಕ್ವೈರ್ ರೂಟ್ ಆಫ್ a² ಮೈನಸ್ x² ಇದ್ದಲ್ಲಿ a² ಪ್ಲಸ್ a²/2 ಸೈನ್ ಇನ್ವರ್ಸ್ a/a. 4b/a ಆ್ಯಸ್ ಇಟ್ ಈಸ್ ಪ್ಲಸ್ a² ಮೈನಸ್ a² ಕ್ಯಾನ್ಸಲ್, a/2 ಇಂಟು 0 a²/2 ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ a ಕ್ಯಾನ್ಸಲ್, ಏನು ಇಲ್ಲ ಅಂದ್ರೆ 1 ಇರ್ತದೆ ರೀ. 4b/a a² ಇಂಟು ಸೈನ್ ಇನ್ವರ್ಸ್ 1 ಅಂದ್ರೆ ಏನು ರೀ, π/2. ಸೇಮ್ ಫಸ್ಟ್ ಹೆಂಗದ ಸೆಕೆಂಡು ಹಂಗೆ ಅದ ನೋಡ್ರಿ. ಇಲ್ಲಿ ಏನು ಬಂದದ, b/a ಅಷ್ಟೇ ಬಂದದ. a² ಇಂಟು π a² π 2 ಇಂಟು 2 4 4b/a ಆ್ಯಸ್ ಇಟ್ ಈಸ್. 4 ಕ್ಯಾನ್ಸಲ್, a ಕ್ಯಾನ್ಸಲ್, π ಇಲ್ಲಿ ಎರಡವಲ್ರಿ ಸ್ಕ್ವೈರ್ ಅದ, ಎರಡವ a. ಸೊ 1 ಕ್ಯಾನ್ಸಲ್ ಐತೆ, ಇನ್ನೊಂದು π/ab. ಆನ್ಸರ್ ಈಸ್ π/ab. ಥರ್ಡ್ ಕ್ವಶನ್ ಈಸ್ ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್ x² / 16 ಪ್ಲಸ್ y² / 9 ಈಕ್ವಲ್ ಟು 1. ಒಂದು ಎಲಿಪ್ಸ್, ಇದು ಎಲ್ಲ ಕ್ವಶನ್ದಾಗ ಡೈಗ್ರಾಮ್ ಇಂಪಾರ್ಟೆಂಟ್ ನೋಡ್ರಿ, ಯಾಕಂದ್ರೆ 5 ಮಾರ್ಕ್ಸ್ ಕ್ವಶನ್ ಅದ. ಇವು ಡೈಗ್ರಾಮ್ ಬೇಸ್ಡ್ ಏವ. ಸೊ ಸೆಂಟರ್ ಆಫ್ ದ ಎಲಿಪ್ಸ್ ಈಸ್ ಅ 0, ಸ್ಮಾಲ್ ಏರಿಯಾ ಎಲಿಮೆಂಟ್ ಲೆಂತ್ ಈಸ್ ಅ y ಆ್ಯಂಡ್ ಬ್ರೆಡ್ತ್ ಈಸ್ ಅ dx. ಸೊ ಎಲಿಪ್ಸ್ ಫಾರ್ಮುಲಾ ಏನದ ರೀ, x²/a² ಪ್ಲಸ್ y²/b² ಈಕ್ವಲ್ ಟು 1 ಅದ. ಸೊ ಇಲ್ಲಿ 16 9 ಕೊಟ್ಟರೆ ಇವಕ್ಕೆ ಸ್ಕ್ವೈರ್ದಾಗ ಕನ್ವರ್ಟ್ ಮಾಡಬೇಕು. 16 ಅಂದ್ರೆ 4 ಸ್ಕ್ವೈರ್, 9 ಅಂದ್ರೆ 3 ಸ್ಕ್ವೈರ್. ಸೊ ಇಲ್ಲಿ ಏನು ಬರ್ಕೊಂಡಿವಿ, 4 b ಈಕ್ವಲ್ ಟು 3. ಇದಕ್ಕೆ ಈ ಫಾರ್ಮ್ದಾಗ ಬರ್ಕೊಳ್ಳೋದ್ರಿ. x²/4² ಪ್ಲಸ್ y²/3² ಈಕ್ವಲ್ ಟು 1. ಇಲ್ಲಿ y ವ್ಯಾಲ್ಯೂ ಕಂಡುಹಿಡಿಯದ, y²/3² ಈಕ್ವಲ್ ಟು 1 ಆ್ಯಸ್ ಇಟ್ ಈಸ್, ಪ್ಲಸ್ x²/4² ಈ ಕಡೆ ಬಂದ್ರೆ ನೆಗೆಟಿವ್ ಮೈನಸ್ x²/4². y²/3² ಆ್ಯಸ್ ಇಟ್ ಈಸ್. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 1 ಇಂಟು 4² ಮೈನಸ್ x² ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 4². y² ಈಕ್ವಲ್ ಟು ಡಿವೈಡೆಡ್ ಬೈ ಈ ಕಡೆ ಹೋಯ್ತು ಅಂದ್ರೆ ಏನಾಗ್ತದೆ, ಮಲ್ಟಿಪ್ಲೈ 3²/4². ಇದು ಈ ಕಡೆನೂ ಬರ್ಕೋಬಹುದು, 3²/4², 4² ಮೈನಸ್ x² ಆ್ಯಸ್ ಇಟ್ ಈಸ್. y ಈಕ್ವಲ್ ಟು ಸ್ಕ್ವೈರ್ ಹೋಗಿ ಏನಂತಾರೆ, ಸ್ಕ್ವೈರ್ ರೂಟ್ ಆಫ್ 3²/4² ಬ್ರ್ಯಾಕೆಟ್ 4² ಮೈನಸ್ x². ಸ್ಕ್ವೈರ್ ರೂಟ್ ಕ್ಯಾನ್ಸಲ್, 3/4 ಸ್ಕ್ವೈರ್ ರೂಟ್ ಆಫ್ 4² ಮೈನಸ್ x². i ಈಕ್ವಲ್ ಟು ಫಾರ್ಮುಲಾ ಏನದ ರೀ, 4 ಇಂಟಿಗ್ರೇಷನ್ ಆಫ್ 0 to 4 y ಇಂಟು dx. ಸೊ i ಈಕ್ವಲ್ ಟು y ವ್ಯಾಲ್ಯೂ ಏನು ಬಂದದ್ರಿ, 4 ಇಂಟಿಗ್ರೇಷನ್ ಆಫ್ 0 to 4
3/4 ಬಂದದ y ವ್ಯಾಲ್ಯೂ. 3/4 ಸ್ಕ್ವೇರ್ ರೂಟ್ ಆಫ್ y 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಡಿ ಎಕ್ಸ್. ಇದು 3/4 ಕಾನ್ಸ್ಟೆಂಟ್ ಹೊರಗೆ ತೊಗೋಬೇಕ್ರಿ. I ಈಕ್ವಲ್ ಟು 4 ಕ್ಯಾನ್ಸಲ್ 3/4ದಾಗ upper limit is 4, lower limit is 0, square root of 4 square minus x square as it is into dx. I equal to 4 cancel ಆಗ ನೀನು ಉಳಿತ್ರಿ 3, upper limit is 4, lower limit is 0, square root of 4 square minus x square into dx. ಫಾರ್ಮುಲಾ ಏನದ ರೀ? 4x/2 square root of a square minus x square plus a square root a square by 2 sin inverse x by a. upper limit is a, lower limit is 0. ಇಲ್ಲಿ ಅಪ್ಪರ್ ಲಿಮಿಟ್ ಎ ಇದ್ದಲ್ಲೆಲ್ಲ ಏನದ ರೀ ಎ ವ್ಯಾಲ್ಯೂ ನೋಡ್ರಿ, ಏನದ ರೀ ಎ ವ್ಯಾಲ್ಯೂ ಇಲ್ಲಿ 4 ಅದ. ಸೊ 4 ಬರ್ಕೋಬೇಕ್ರಿ ಅಪ್ಪರ್ ಲಿಮಿಟ್. ಇದು ಏನಾಗ್ಯದ 4 ನಮ್ಗೆ ಇಲ್ಲೇ ಕ್ಯಾನ್ಸಲ್ ಆಗ್ಯದ್ರಿ ಇಲ್ಲಿ. ಸೊ ಇದಕ್ಕೇನು ತೆಗ್ದು ಇಲ್ಲಿ ಏನು ಉಳ್ದದ ನಮ್ಗೆ ಬರೀ 3 ಉಳ್ದು. ಸೊ 3x/2 a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಆ್ಯಸ್ ಇಟ್ ಈಸ್ ಬರ್ಕೊಂಡಿವ್ರಿ. ನಮ್ಗೆ ಅಪ್ಪರ್ ಲಿಮಿಟ್ ಏನದ ವ್ಯಾಲ್ಯೂ ಎ ಅದ, ಎ 4 ಅದ. ಸೊ ಇಲ್ಲಿ ಎ ಇದ್ದಲ್ಲೂ 4 ಬರಿಬೇಕು, ಮತ್ತು ಎಕ್ಸ್ ವ್ಯಾಲ್ಯೂ ಇದ್ದಲ್ಲೂ ಅಪ್ಪರ್ ಲಿಮಿಟ್ ಬರಿಬೇಕು, ಲೋವರ್ ಲಿಮಿಟ್ನೂ ಬರಿಬೇಕು. ನೀವು ಇಲ್ಲೇನೂ ಎ ವ್ಯಾಲ್ಯೂ ಬರ್ಕೋಬೋದು ರೀ. 4 ಸ್ಕ್ವಯರ್ 4. ನಾವು ಒಮ್ಮೆ ಇಲ್ಲಿ ಬರೆದೇನೆ 2 3 4/2 ಎಕ್ಸ್ ವ್ಯಾಲ್ಯೂ 4/2 4 ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ ಬೈ 2 ಸೈನ್ ಇನ್ವರ್ಸ್ 4/4. 4/4 ಕ್ಯಾನ್ಸಲ್ ಪ್ಲಸ್ 4 ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್ ಕ್ಯಾನ್ಸಲ್. 4/2 ಇಂಟು 0 0, 4 ಸ್ಕ್ವಯರ್ 2 ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ 1. 4 ಸ್ಕ್ವಯರ್ ಏನಾಗ್ತದೆ ರೀ 16/2. ಸೈನ್ ಇನ್ವರ್ಸ್ 1 ಅಂದ್ರೆ ಏನು ರೀ 5/2. 3 ಆ್ಯಸ್ ಇಟ್ ಈಸ್ 2 8 16, 2 1 2, 2 8 16. ಸೈನ್ ಇನ್ವರ್ಸ್ 1 ಅಂದ್ರೆ 5/2. 2 1 ಇಲ್ಲಿ 8 ಅದ, 2 1 2 4 8. ಸೊ 4 ಇಂಟು ಪೈ 4 ಪೈ, 3 ಇಂಟು 4 ಪೈ 12 ಪೈ. ಫೋರ್ತ್ ಕ್ವಶನ್ ಏನದ ನೋಡ್ರಿ. ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್ x²/4 ಪ್ಲಸ್ y²/9 = 1. ಸೇಮ್ ಡೈಗ್ರಾಮ್ ಹಾಕ್ರಿ. ಇದ್ರದ್ದು ಫಸ್ಟ್ ಕ್ವಾಡ್ರ್ ನಮ್ಮದು ಏರಿಯಾ ಎಲಿಮೆಂಟ್ ಏನದ ಲೆಂತ್ y, ಬ್ರೆಡ್ತ್ ದ dx, ಸೆಂಟರ್ ಆಫ್ ದ ಎಲಿಪ್ಸ್ ಇಸ್ 0 ಆ್ಯಂಡ್ ದಿಸ್ ಈಸ್ a, 0 0, b ಮೈನಸ್ a, 0 0, -b. ಇದು ಎಲಿಪ್ಸ್ ಫಾರ್ಮುಲಾ x²/a² ಅದ. ಸೊ ಇದು 4ಗೆ a² ಕನ್ವರ್ಟ್ ಮಾಡ್ಕೋಬೇಕ್ರಿ. a² ಅಂದ್ರೆ 4ದು ಏನಾಗಿರ್ತದೆ ರೀ a 2², b 3². ಸೊ ಇಲ್ಲಿ ಅಪ್ಪರ್ ಲಿಮಿಟ್ ಏನಾಗಿರ್ತದೆ ರೀ 2 ಆಗಿರ್ತದೆ. x²/2² ಪ್ಲಸ್ y²/3² = 1. ಸೊ y ವ್ಯಾಲ್ಯೂ ಕಂಡು ಹಿಡಿದ, ಇದು ಫಾರ್ಮುಲಾದಾಗ y ವ್ಯಾಲ್ಯೂ ಹಾಕದ್ದ ನಮ್ಗೆ, ಅದಕ್ಕೆ y ವ್ಯಾಲ್ಯೂ ಕಂಡು ಹಿಡಿದು y²/3² = 1 ಮೈನಸ್ ಪಾಸಿಟಿವ್ ಏನತ್ತರಿ ನೆಗೆಟಿವ್ ಆಗ್ತದೆ ರೈಟ್ ಸೈಡ್ ಬೈ ಅಂತಂದ್ರೆ x²/2² ಆ್ಯಸ್ ಇಟ್ ಈಸ್. y²/3² = ಕ್ರಾಸ್ ಮಲ್ಟಿಪಲ್ ಮಾಡತ್ರಿ. ಎಲ್ಲ ಸೇಮೇ ಅದ ನೋಡ್ರಿ ಎಲ್ಲ ಪ್ರಾಬ್ಲಮ್ಕ. 2² ಮೈನಸ್ x²/2². y² = 3² ಡಿವೈಡೆಡ್ ಬೈ ಈ ಕಡೆ ಹೋಯ್ತಂದ್ರೆ 3² ಪೈ, ಈ 2² ಇಲ್ಲಿ ಬಂತು. 2² ಮೈನಸ್ x² ಆ್ಯಸ್ ಇಟ್ ಈಸ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. y = 3/2 ಸ್ಕ್ವೇರ್ ರೂಟ್ ಆಫ್ 2² ಮೈನಸ್ x². ಇದೇ y ವ್ಯಾಲ್ಯೂ ಇಲ್ಲಿ ಹಾಕೋದು ಈ ಫಾರ್ಮುಲಾದಾಗ. ಸೊ ನಮ್ಗಿಲ್ಲಿ ಏನು ಬಂತದ, ಇದು ಹೆಂಗೆ ಬಂತಂದ್ರೆ 4 ಆ್ಯಸ್ ಇಟ್ ಈಸ್ 0 to a 3/2 ಸ್ಕ್ವೇರ್ ರೂಟ್ ಆಫ್ ಏನು ಬಂದದ್ರಿ y ವ್ಯಾಲ್ಯೂ 3/2 ಸ್ಕ್ವೇರ್ ರೂಟ್ ಆಫ್ 2² ಮೈನಸ್ x, 3/2 ಸ್ಕ್ವೇರ್ ರೂಟ್ ಆಫ್ 2² ಮೈನಸ್ x². ಸೊ I = 3/2 ಹೊರಗೆ ತಕ್ಕೋರಿ. 2 1 2 2 4, 3 ಇಂಟು 2 6. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಏನದ ರೀ a 2 ಅದ. ಸೊ ಇಲ್ಲಿ 2 ಬರ್ತೀವಿ ನೋಡ್ರಿ. 2² ಮೈನಸ್ x² ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಏನು ಬಂತು 6 0, ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 2 ಸ್ಕ್ವೇರ್ ರೂಟ್ ಆಫ್ 2² ಮೈನಸ್ x². ಇಲ್ಲಿ ಈ ಫಾರ್ಮುಲಾದ ಹಾಕದೀವಿ. ಏನದ ರೀ 6 ಬಂದದ ಆ್ಯಸ್ ಇಟ್ ಈಸ್ x/2. ಅಪ್ಪರ್ ಲಿಮಿಟ್ ಒಂದ್ಸಲಿ ಏನದ 2 ಅದ. ಆ್ಯಕ್ಚುಲಿ ಇದು ಫಾರ್ಮುಲಾ ಬರ್ಕೊಂಡಿವಿ ನಾವು. 2ದ ಒಂದ್ಸಲಿ ಲೋವರ್ ಲಿಮಿಟ್ 0 0 ಎಕ್ಸ್ ಇದ್ದಲ್ಲೆಲ್ಲ 2 ಹಾಕದ್ರಿ, 0 ಹಾಕೋದು. x/2 ಇದ್ದಲ್ಲಿ 2/2, a² ಇದ್ದಲ್ಲಿ a ವ್ಯಾಲ್ಯೂ ಏನದ 2² ಮೈನಸ್ x² 2² ಪ್ಲಸ್ 2²/2 ಸೈನ್ ಇನ್ವರ್ಸ್ 2/2 ಪ್ಲಸ್ 2² ಮೈನಸ್ 2² ಕ್ಯಾನ್ಸಲ್. 2/2 ಇಂಟು 0 0, 2²/2 2² ಏನು ರೀ 4, 2 ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ 2/2 ಕ್ಯಾನ್ಸಲ್ 1, 4/2 ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ 1 ಅಂದ್ರೆ 5/2, 2 1 2 2 4, 6 ಆ್ಯಸ್ ಇಟ್ ಈಸ್ 2 ಇಂಟು 5/2, 2 ಇಂಟು 2π 2 ಡಿವೈಡೆಡ್ ಬೈ 2, 6 ಇಂಟು 2π 12π ಡಿವೈಡೆಡ್ ಬೈ 2,
2 1s 2 6s. ಸೊ ಆನ್ಸರ್ ಈಸ್ 6 ಈ 4 ಕ್ವಶನ್ ಇಂಪಾರ್ಟೆಂಟ್ ಅವ ನೋಡ್ರಿ. ಇದ್ರಾಗ ಒಂದು ಫಿಕ್ಸ್ ಬರ್ತದ 5 ಮಾರ್ಕ್ಸ್. ಈಗ